ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿಯಲ್ಲಿ ಒಂದು ವಿಶೇಷವಾದಂಥ ಚಾಟ್ ಅಂತ ಹೇಳ್ಬೋದು, ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ತುಂಬಾ ವಿಶೇಷ ಇದು. ಮಿರ್ಚಿಯಿಂದ ಮಾಡ್ಬೋದಾದಂಥ ಒಂದು ಚಾಟ್. ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ನೋಡೋಣ. ಸೊ ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ನೋಡಿಕೊಂಡು ನೀವು ಕಡಲೆ ಹಿಟ್ಟನ್ನು ಬಳಸ್ಕೊಳ್ಳಿ. ಇದಕ್ಕೆ ನೋಡಿ 1 ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಹಾಕ್ಕೊಂಡು ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಕೈಯಿಂದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಗೆ ಅಜ್ವಾಯಿನ್ ಎಲ್ಲ ಮಿಕ್ಸ್ ಆಗಬೇಕು ಹಿಟ್ಟು ಜೊತೆಗೆ. ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿ ಹದಕ್ಕೆ ಕಲಿಸ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಂಡು ತೆಳುವಾಗಿ ಮಾಡಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಹಾಕ್ಕೊಂಡು ಮಿರ್ಚಿ ಮಾಡಲಿಕ್ಕೆ ಗಟ್ಟಿ ಅದಕ್ಕೆ ಯಾವ ರೀತಿ ಕಲಿಸ್ತೀರೋ ಆ ರೀತಿ ಅದಕ್ಕೆ ಇದನ್ನು ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಸೊ ಒಂದು ಮಿರ್ಚಿ ಮಾಡುವಂಥ ಹದವಾಗಿರುವಂಥ ಹಿಟ್ಟನ್ನು ಆಯ್ಕೆ ಮಾಡ್ಕೊಳ್ಳಿ. ಮಿರ್ಚಿ ಮಾಡಲಿಕ್ಕೆ ಅಂತ ಹಿಟ್ಟು ಸಪ್ರೇಟಾಗಿ ಸಿಗುತ್ತೆ, ಅದನ್ನು ಕೂಡ ಬಳಸ್ಬೋದು. ಅಥವಾ ನಿಮ್ಮ ಹತ್ರ ನಾರ್ಮಲಾಗಿ ಯಾವ ಕಡಲೆ ಹಿಟ್ಟಿರುತ್ತೋ ಅದನ್ನೇ ಬಳಸ್ಬೋದು. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಕೂಡ ನೀವು ಸೇರಿಸ್ಕೊಂಡು ಬಳಸ್ಬೋದು. ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರ್ತಿ ತೆಳುವಾಗುವಲ್ಲ, ಪೂರ್ತಿ ಗಟ್ಟಿಯಾಗುವಲ್ಲ, ಮಿರ್ಚಿಗೆ ಮಾಡೋಕ್ಕೆ ಬೇಕಾದಂಥ ಅದಕ್ಕೆ ನಾನಿಲ್ಲಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ಗಟ್ಟಿಯಾಗಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಯಾಕಂದರೆ ಮತ್ತೆ ಅದು ನೆನೆಯುತ್ತೆ ಹಿಟ್ಟು. ಇದಕ್ಕೆ ನೋಡಿ 1/2 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿಂಗ್ ಸೋಡಾ ಏನಿದೆ ಹಿಟ್ಟು ಜೊತೆ ಚೆನ್ನಾಗಿ ಬೆರೆತು ಹಿಟ್ಟು ಬೇಗನೆ ಫರ್ಮೆಟ್ ಆಗುತ್ತೆ. ಆವಾಗ ನಮಗೆ ಮಾಡುವಂಥ ಮಿರ್ಚಿ ಏನಿದೆ ಗರಿಗರಿಯಾಗಿ. ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಅಷ್ಟರೊಳಗೆ ನೋಡಿ ನಾನಿಲ್ಲಿ ಮಿರ್ಚಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಸುಲಭವಾಗಿ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಮಿರ್ಚಿ ಮೆಣಸಿನ್ಕಾಯಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಖಾರ ಇಲ್ಲದೆ ಇರೋದು ಆಯ್ಕೆ ಮಾಡಿಕೊಂಡು ತೊಗೊಳ್ಳಿ. ಸ್ವಲ್ಪ ದಪ್ಪವಾಗಿರುತ್ತೆ ಆ ಥರ ಮಿರ್ಚಿನ ನೀವು ತಗೊಳ್ಬೇಕಾಗತ್ತೆ ಈ ರೆಸಿಪಿ ಮಾಡಲಿಕ್ಕೆ. ನೋಡಿ ಈ ಥರ ಕಟ್ ಮಾಡಿಕೊಂಡು ನಡುವೆ ಒಳಗಡೆ ಇರೋಂಥ ಬೀಜ ಏನಿರುತ್ತೆ ಅದನ್ನೆಲ್ಲವನ್ನು ರಿಮೂವ್ ಮಾಡ್ತಿದ್ದೀನಿ ನಾನು. ಖಾರ ಇಷ್ಟ ಅನ್ನೋರು, ಖಾರ ತಿನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಮಿರ್ಚಿ ಮೆಣಸಿಕಾಯಲ್ಲಿ ಏನಿರುತ್ತಲ್ಲ ಬೀಜ, ಅದು ಜಾಸ್ತಿ ಖಾರ ಇರಲ್ಲ. ಸೊ ಮಕ್ಕಳೆಲ್ಲ ತಿನ್ನೋ ಹಾಗಿದ್ರೆ ಬೀಜನ ರಿಮೂವ್ ಮಾಡ್ಕೊಂಬಿಡಿ. ನಾನು ಕೂಡ ಇಲ್ಲಿ ಪೂರ್ತಿಯಾಗಿ ಬೀಜವನ್ನು ತೆಗೆದಿದ್ದೀನಿ. ಎಲ್ಲ ಮೆಣಸಿನ್ಕಾಯನ್ನು ಇದೇ ಥರ ಬೀಜನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ಕಟ್ ಮಾಡಿಕೊಂಡು. ಇವಾಗ ನೋಡಿ ಈ ಮೆಣಸಿನ್ಕಾಯಿ ಕೊನೆ ಏನಿರುತ್ತಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಒಂದು 1/2 ಇಂಚಿನಷ್ಟು ಅದನ್ನು ಕೂಡ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಸ್ವಲ್ಪನೇ ನೀರು ಹಾಕಿ ನಾನು ನೆನೆಯಕ್ಕಿಟ್ಟಿದ್ದೆ. ಇದರಿಂದ ಇವಾಗ ಹುಣಸೆ ಹಣ್ಣಿಂದ ಪಲ್ಪನ್ನು ತೆಗೆದುಕೊಳ್ಳೋಣ. ನೋಡಿ ಇದು ನೋಡ್ತಿರ್ಬೋದು ಪೂರ್ತಿಯಾಗಿ ಹುಣಸೆ ಹಣ್ಣಿನ ಪಲ್ಪು ರೆಡಿಯಾಗಿದೆ. ಇದಕ್ಕೆ ನೋಡಿ ಒಂದು 1/2 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಗರಂ ಮಸಾಲ 1 ಟೀ ಸ್ಪೂನಷ್ಟು, ಅಚ್ಕಾರದ ಪುಡಿ 1/2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟಫಿಂಗ್ ಏನಿದೆ ನೋಡಿ ಇದೇ ಈ ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡೋದು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಸ್ಟಫಿಂಗ್ ಏನಿದೆ ನಮಗೆ ಮಿರ್ಚಿಗೆ ರೆಡಿಯಾಗಿದೆ. ಇವಾಗ ಒಂದೊಂದಾಗಿ ಮೆಣಸಿನ್ಕಾಯಿಗೆ ಸ್ಟಫಿಂಗನ್ನ ಮಾಡ್ಕೊಳ್ಳೋಣ. ನೀವು ಕೈಯಿಂದ ಕೂಡ ಕ್ಲೀನಾಗಿ ಹಾಕ್ಕೊಳ್ಬೋದು ಸ್ಟಫಿಂಗ್ನ. ನಾನಿಲ್ಲಿ ಐಸ್ ಕ್ರೀಮ್ ಕಡ್ಡಿ ಇರುತ್ತೆ ನೋಡಿ ಅದರಿಂದ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಬರುತ್ತೆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ. ಸೊ ಇವಾಗ ನೋಡ್ತಿರ್ಬೋದು ಪೂರ್ತಿಯಾಗಿ ಅದು ಸ್ಟಫಿಂಗ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬಾ ಒಂದು ವಿಶೇಷವಾದಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಇದನ್ನು ನೋಡಾದ್ಮೇಲೆ ಒಂದ್ಸರಿ ಮಾಡಿ ನೋಡಿ. ನಾನು ತೋರಿಸ್ತಾ ಇರೋದು ಮಿರ್ಚಿ ಮಾತ್ರ ಅಲ್ಲ, ಮಿರ್ಚಿ ಚಾಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೇ ಥರ ಎಲ್ಲ ಮೆಣಸಿನ್ಕಾಯಿಗಳನ್ನೂ ಸ್ಟಫಿಂಗ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನಲ್ಲಿ ಆವಾಗಲೇ ಕಲಸಿಟ್ಟಂಥ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಇದನ್ನು ನೀವು ಮತ್ತೆ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಹಾಗೆಯೇ ನೋಡಿ ಒಂದೊಂದಾಗಿ ಮೆಣಸಿನ್ಕಾಯಿನ ತೊಗೊಂಡು ಈ ಥರ ಡಿಪ್ ಮಾಡಿಕೊಂಡು ಜಸ್ಟ್ ಮೆಣಸಿನ್ಕಾಯಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಕೊಂಬಿಡಿ.
ಸೊ ನೀವು ಜಸ್ಟ್ ಮಿರ್ಚಿ ಮಾತ್ರ ಮಾಡ್ಕೊಳ್ತೀನಿ ಅನ್ನೋದಾದರೆ ಈ ಥರ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಅರ್ಧ ಮೆಣಸಿನ್ಕಾಯಿಗೆ ಮಾತ್ರ ಹಿಟ್ಟನ್ನು ಹಿಡಿಯೋ ಹಾಗೆ ಮಾಡ್ಕೊಳ್ಬೇಕಾಗತ್ತೆ. ಇದು ಮಿರ್ಚಿ ಚಾಟ್ ಆಗಿರೋದ್ರಿಂದ ಜಸ್ಟು ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಇಲ್ಲಿ ಇನ್ನೊಂದು ಟಿಪ್ ಏನಂದರೆ, ಈ ಮಿರ್ಚಿ ಚಾಟ್ ಮಾಡಲಿಕ್ಕೆ ಈ ಮಿರ್ಚಿಗಳೇನಿದೆ ಪೂರ್ತಿಯಾಗಿ ಫ್ರೈ ಆಗೋ ಹಾಗಿಲ್ಲ. ಇದನ್ನು ಅರ್ಧಂಬರ್ಧ ಮಾತ್ರ ಫ್ರೈ ಮಾಡಬೇಕಾಗತ್ತೆ. ಒಳಗಡೆ ಇಂಥ ಮೆಣಸಿನ್ಕಾಯಿ ಇದೆ ಪೂರ್ತಿಯಾಗಿ ಫ್ರೈ ಆಗಬಾರ್ದು. ಹಾಗೆಯೇ ಈ ಮೇಲ್ಗಡೆ ಇರುವಂಥ ಹಿಟ್ಟಿನ ಅಂಶ ಇದೆ ಇದು ಕೂಡ ಪೂರ್ತಿಯಾಗಿ ಫ್ರೈ ಆಗಬಾರ್ದು. ನಿಮಗೆ ಗೊತ್ತಿರೋ ಹಾಗೆ ಬೇಸನ್ ಬೇಗನೆ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಹೀಗೆ ಹಾಕಿ ಹೀಗೆ ತೆಗೆದುಬಿಡಬೇಕು ಈ ಮಿರ್ಚಿನ ಎಣ್ಣೆಯಲ್ಲಿ. ನೋಡಿ ಆಗಲೇ ಕಲರ್ ಚೇಂಜ್ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆಗಿಬಿಡ್ಬೇಡಿ, ಸ್ವಲ್ಪ ಬಿಳಿ ಇರೋವಾಗಲೇ ತೆಗೆದುಬಿಡಿ ಇದನ್ನು. ಸೊ ನಾನಿವಾಗ ಇದನ್ನು ತೆಗಿತಾ ಇದ್ದೀನಿ. ಪೂರ್ತಿಯಾಗಿ ಫ್ರೈ ಆಗಿಲ್ಲ, ಜಸ್ಟ್ ಹಿಟ್ಟು ಮಾತ್ರ ಫ್ರೈ ಆಗಿದೆ, ಮೇಲ್ಗಡೆದು ಕಲರ್ ಮಾತ್ರ ಚೇಂಜ್ ಆಗಿಲ್ಲ. ಈ ಟೈಮಲ್ಲಿ ಇದನ್ನು ತೆಗೆದಿದ್ದೀನಿ ನೋಡ್ತಿರ್ಬೋದು. ಸೊ ಮೆಣಸಿನ್ಕಾಯಿ ಕೂಡ ಪೂರ್ತಿಯಾಗಿ ಫ್ರೈ ಆಗಕ್ಕೆ ಬಿಡಬೇಡಿ. ನೋಡಿ ಮೆಣಸಿನ್ಕಾಯಿ ಹಸಿರಾಗಿ ಹಾಗೆ ಇದೆ. ಸೊ ಇವಾಗ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಮಾಡ್ಕೊಳ್ಳೋಣ. ನೋಡಿ ಮಿರ್ಚಿ ನಾವು ಫ್ರೈ ಮಾಡಿಟ್ಕೊಂಡಂಥ ಮಿರ್ಚಿ ಏನಿದೆ ಈ ಥರ ನೋಡಿ ಚಿಕ್ಕ ಚಿಕ್ಕ ಆಕಾರಕ್ಕೆ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಪೂರ್ತಿ ತೆಳುವಾಗಿ ಕಟ್ ಮಾಡಲಿಕ್ಕೆ ಹೋಗ್ಬಿಡಿ. ನೋಡಿ ಈ ಥರ ನಾನು ಯಾವ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ತಿದ್ದೀನೋ ಅಷ್ಟು ನೀವು ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. 1 ಇಂಚ್ ಆದರೂ ಇರಲಿ. ಸೊ ಇದೇ ಥರ ನೋಡಿ ಎಲ್ಲ ಮಿರ್ಚಿಗಳನ್ನು ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಆ ಸ್ಟಫಿಂಗ್ ಏನಿದೆ ಸ್ಟಫಿಂಗ್ ಸಮೇತವಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೇ ಥರ ಫ್ರೈ ಮಾಡಿ ಇಟ್ಕೊಂಡಂಥ ಎಲ್ಲ ಮಿರ್ಚಿಗಳನ್ನು ಕಟ್ ಮಾಡಿ ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ನಾನು ಈ ಎಲ್ಲ ಮಿರ್ಚಿಗಳನ್ನು ನಾವು ಆವಾಗಲೇ ಫ್ರೈ ಮಾಡಿದಂಥ ಅದೇ ಎಣ್ಣೆಯಲ್ಲಿ ಹೈ ಫ್ಲೇಮ್ನಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಕಟ್ ಮಾಡಿಕೊಂಡು ಫ್ರೈ ಮಾಡುವಂಥ ಪ್ರೊಸೀಜರ್ ಏನಿದೆ, ಎಣ್ಣೆ ಪೂರ್ತಿಯಾಗಿ ಕಾಯ್ದಿರಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆನ. ಆವಾಗ ಮಾತ್ರ ನಿಮಗೆ ಕ್ರಿಸ್ಪಿಯಾಗಿರುವಂಥ ಈ ಚಾಟ್ ರೆಡಿ ಆಗೋದು. ನೀವು ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹಾಕಿದ್ರೆ ಎಣ್ಣೆ ಪೂರ್ತಿಯಾಗಿ ಹೀರ್ಕೊಳ್ಳುತ್ತೆ, ಚೆನ್ನಾಗಿ ಬರೋಲ್ಲ. ಇವಾಗ ನೋಡಿ ನಾನು ಇದನ್ನು ತೆಗಿತಾ ಇದ್ದೀನಿ. ಹೈ ಫ್ಲೇಮ್ ಇಟ್ಕೊಂಡು 1 ನಿಮಿಷ ಅರ್ಧ ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಕ್ರಿಸ್ಪಿ ಆಗುತ್ತೆ. ಇವಾಗ ಎಲ್ಲವನ್ನು ನಾನು ಇದೇ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿ ಕ್ರಿಸ್ಪಿಯಾಗಿರುವಂಥ ಮಿರ್ಚಿ ಕಟ್ ಮಿರ್ಚಿ ರೆಡಿ ಆಗಿದೆ ನೋಡಿ. ತುಂಬಾ ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುವಂಥ ಒಂದು ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಚಾಟ್ ಅಂತ ಹೇಳ್ಬೋದು. ನೋಡಿ ಇದಕ್ಕೆ ಇದ್ರ ಮೇಲ್ಗಡೆ ಸ್ವಲ್ಪ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಂಡು ಒಂದು ಅರ್ಧದಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಟ್ವಿಸ್ಟ್ ಮಾಡಿಕೊಂಡ್ರೆ ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಗುವಂಥ ಕಟ್ ಮಿರ್ಚಿ ಚಾಟ್ ರೆಡಿಯಾಗಿದೆ. ತುಂಬಾ ವಿಶೇಷವಾದಂಥ ಒಂದು ಚಾಟ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಖಂಡಿತವಾಗ್ಲೂ ಇದನ್ನು ನೋಡಿಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಸ್ಟೆಪ್ಗಳನ್ನು ಫಾಲೋ ಮಾಡಿಕೊಂಡು ಮಾಡಿ ನೋಡಿ, ತುಂಬ ಇಷ್ಟಪಡ್ತಾರೆ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿಯ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನೋ ಅದೆಲ್ಲವೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ಅಲ್ಲಿ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ಸೊ ನಾನಿವಾಗ ಇದನ್ನು ನೀವು ಚಾಟ್ಗಳೆಲ್ಲ ಹೊರಗಡೆ ಎಲ್ಲ ಸರ್ವ್ ಮಾಡ್ತಾರಲ್ಲ ಅದೇ ಥರ ನಾನಿಲ್ಲಿ ಒಂದು ಪೇಪರ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿತ್ತು ನಾನು ಮಾಡಿದ್ದಾಗ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಈ ರೆಸಿಪಿಗೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಅದ್ಭುತವಾದಂಥ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.